ಒಂದು ಕಡೆ ಬಜೆಟ್ ಮಂಡನೆಯಾಗದೆ ಇನ್ನೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿ ಸಾಗ್ತಾ ಇದೆ. ಈಗ ಕುರ್ಚಿ ಕಿತ್ತಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಬಜೆಟ್ ಮಂಡಿಸ್ತೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ ಮುಗಿದ್ರೂ ನಾನೇ ಸಿಎಂ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಧಿವೇಶನ ಮುಗಿದ್ರೂ ನಾನೇ ಸಿಎಂ ಅಂತ ಹೇಳಿ ಖಡಕ್ ಮಾತು ನುಡಿದಿದ್ದಾರೆ. ಸಿದ್ದರಾಮಯ್ಯ ನೀಡಿರುವಂತಹ ಈ ಹೇಳಿಕೆಯ ಹಿಂದೆ ಹಾಗಾದ್ರೆ ದೊಡ್ಡ ಸಂದೇಶ ಅಡಗಿದ್ಯಾ ಅನ್ನುವಂತ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಇಷ್ಟು ದಿನವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾವ ರೀತಿಯಾದ ಜಟಾಪಟಿಗಳು ಸಾಗ್ತಾ ಇತ್ತು, ಯಾವ ರೀತಿಯಾಗಿ ಬೆಂಬಲಿಗರು ಬಹಿರಂಗವಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ರು ಅನ್ನೋದನ್ನ ನೋಡಿದ್ವಿ. ಇನ್ನು ಬಜೆಟ್ ಆದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗ ಬಜೆಟ್ ಮುಗಿದು ಹೋಗಿದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಸಿಎಂ ಆಗ್ತಾರಾ ಅನ್ನುವಂತಹ ಪ್ರಶ್ನೆ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಕುರ್ಚಿ ಕಿತ್ತಾಟ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಹೊಸ ರೀತಿಯಾದಂತಹ ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ದಾಖಲೆಯ ಸೆಂಥೋನಾಮಿಕ್ಸ್ 2026 ಬಜೆಟ್ ಆಗಿದೆ. 3 ಗಂಟೆ 36 ನಿಮಿಷಗಳ ಕಾಲ ಸುದೀರ್ಘವಾದಂತಹ ಭಾಷಣವನ್ನು ಮಾಡಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ 1.21 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಗೃಹಲಕ್ಷ್ಮಿಯರ ಕೈ ಹಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಹಿಳಾ ಯೋಜನೆಗೆ 28,608 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಇಲಾಖಾವಾರು ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು. ಅದೇ ರೀತಿಯಾಗಿ ಸುದೀರ್ಘವಾದಂತ ಭಾಷಣವನ್ನ ಮಾಡಿದ್ದಾರೆ. ಇನ್ನು ಯಾವ ಇಲಾಖೆಗೆ ಎಷ್ಟೆಷ್ಟು ಅಂತ ಹೇಳಿ ಅನುದಾನವನ್ನು ನೀಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಶಿಕ್ಷಣ ಇಲಾಖೆಗೆ 47,000. ಇನ್ನು ಶಿಕ್ಷಣ ಇಲಾಖೆಗೆ ಹಾಗಾದ್ರೆ ಯಾವ ರೀತಿಯಾದಂತಹ ಅನುದಾನ ಅಂತ ನೋಡ್ತಾ ಹೋಗೋದಾದ್ರೆ 47,224 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಇಂಧನ ಇಲಾಖೆಗೂ ಕೂಡ 29,947 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ 26,559 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಇದು ಗ್ರಾಮೀಣ ಅಭಿವೃದ್ಧಿಗ ಆದ್ರೆ ಇನ್ನು ನೀರಾವರಿ ಇಲಾಖೆಗೆ 22,436 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ. ಹಾಗೆ ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆಗೆ 22,230 ಕೋಟಿ ರೂಪಾಯಿಯಷ್ಟು ಇವತ್ತು ಮಂಡನೆಯಾಗಿರುವಂತಹ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಹಾಗೆ ಒಳಾಡಳಿತ ಮತ್ತು ಬಂದರಿಗಾಗಿ 23,100 ಕೋಟಿ ರೂಪಾಯಿಯಷ್ಟು ಘೋಷಣೆಯನ್ನ ಮಾಡಲಾಗಿದೆ. ಮುಂದುವರೆದಂತೆ ಕಂದಾಯ ಇಲಾಖೆಗೆ ಹಾಗಾದ್ರೆ ಎಷ್ಟು ಅನುದಾನವನ್ನ ನೀಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 19,845 ಕೋಟಿ ರೂಪಾಯಿಯಷ್ಟು ಘೋಷಣೆಯನ್ನ ಮಾಡಲಾಗಿದೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಗೆ 18,612 ಕೋಟಿ ರೂಪಾಯಿಯಷ್ಟು ಮೀಸಲಿಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಾಗಿ 18,612 ಕೋಟಿ ರೂಪಾಯಿಯಷ್ಟು ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಲೋಕೋಪಯೋಗಿ ಇಲಾಖೆಗೆ ಹಾಗಾದ್ರೆ ಎಷ್ಟು ಅನುದಾನವನ್ನ ನೀಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 11,424 ಕೋಟಿ ರೂಪಾಯಿಯಷ್ಟು ಮೀಸಲಿಡಲಾಗಿದೆ. ಹಾಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ 8,373 ಕೋಟಿ ರೂಪಾಯಿಯಷ್ಟು ಘೋಷಣೆಯನ್ನ ಮಾಡಲಾಗಿದೆ. ಇದು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗೆ. ಇನ್ನು ಆಹಾರ ನಾಗರಿಕ ಸರಬರಾಜಿಗೆ 7,942 ಕೋಟಿ ರೂಪಾಯಿಯಷ್ಟು ಘೋಷಣೆಯನ್ನ ಮಾಡಲಾಗಿದೆ. ಪಶು ಸಂಗೋಪನೆ ಇಲಾಖೆಗೆ 4,084 ಕೋಟಿ ರೂಪಾಯಿಯಷ್ಟು ಮೀಸಲಿಡಲಾಗಿದೆ. ಇತರೆ ವೆಚ್ಚ 17,757 ಕೋಟಿ ರೂಪಾಯಿಯಷ್ಟು ಮೀಸಲಿಡಲಾಗಿದೆ.